ನಮಸ್ಕಾರ ಎಲ್ರಿಗೂ. ನೋಡಿ ಫ್ರೆಂಡ್ಸ್, ಇವತ್ತು ಕ್ಲಾಸ್ ಸ್ಟಾರ್ಟ್ 13ನೇ ದಿನ. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಅಂದರೆ, ನಿನ್ನೆ ನಾವು ಒಂದು ಸಾದಾ ಬ್ಲೌಸ್, ಸಿಂಗಲ್ ಬ್ಲೌಸ್ಗೆ ಯಾವ ರೀತಿ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡು ನಾವು ಇದರಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ನಮಗೇನಿದೆ ಸ್ಲೀವ್ ತೋಳಿಂದು ಟೈಮ್ ಇರಲಿಲ್ಲ ಅಂತ ಅದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಇದರ ತೋಳಿನ ಉದ್ದ ತೊಗೊಳ್ಳೋದು ಹೇಗೆ, ಅಗಲ ತೊಗೊಳ್ಳೋದು ಹೇಗೆ, ಆ ತೋಳು ಉದ್ದಕ್ಕೆ ಡೌನ್ ಎಷ್ಟು ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕ್ಲಿಯರಾಗಿ ತಿಳ್ಕೊಬೋದು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಖಂಡಿತ ನೀವು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋಗೆ ಯಾರೋ ಜಾಸ್ತಿ ಲೈಕೇ ಮಾಡಿಲ್ಲ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಹಾಗಾಗಿ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ. ನೋಡಿ, ನಿನ್ನೆ ಒಂದಷ್ಟು ಜನ ಕಮೆಂಟ್ಸ್ ಕೇಳಿದರು ನನಗೆ. ಫ್ರಂಟ್ ನೆಕ್ ಲೆಂತ್ಗೆ ಮುಂಭಾಗದ ಕತ್ತಿನ ಉದ್ದ, ಹಾಗೆಯೇ ಶೋಲ್ಡರ್ ಉದ್ದ, ಅದಕ್ಕೆ ನಾವು ಶೋಲ್ಡರ್ಗೆ ಹಾರ್ಮೋಲ್ ಈ ಮೂರಕ್ಕೂ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಿದ್ದೀರ, ನೀವು ತೊಗೋಬಾರ್ದು ಅಂತ ಹೇಳಿದ್ರು. ಇಲ್ಲ, ಈಗ ನೋಡಿ, ಈ ಫ್ರಂಟ್ ನೆಕ್ಕಲ್ಲಿ ನಮಗೆ 6 ಇಂಚು ಅಥವಾ 6.5 ಇಂಚು, ಈಗ ಇಲ್ಲೇನು ಬಂದಿದೆ ಮುಂಭಾಗದ ಕತ್ತಿನ ಉದ್ದ 6 ಇಂಚಿದೆ. ನಾವು ಇದರಲ್ಲಿ ಅಳತೆ ತೊಗೊಂಡಾಗ 6 ಇಂಚಿದೆ. ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಜಾಯಿಂಟಲ್ಲಿ ಅರ್ಧ ಇಂಚು ಹೋಗುತ್ತೆ. ಇಲ್ಲ ಅಂದರೆ ಅದು ರೆಡಿ ಆದಮೇಲೆ ಏನಾಗುತ್ತೆ, 6 ಇಂಚು ನಮಗೆ ರೆಡಿ ಬರೋದಿಲ್ಲ, ಅದೇನಾಗುತ್ತೆ 5.5 ಇಂಚಿಗೆ ಬರುತ್ತೆ. ಹಾಗಾಗಿ ನಾವು ಅರ್ಧ ಇಂಚು ಶೋಲ್ಡರ್, ನೆಕ್, ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಎರಡಕ್ಕೂ ತೊಗೋಬೇಕು. ಹಾಗೆಯೇ ಹಾರ್ಮೋಲು ಕೂಡ ನಾವು ತೊಗೋಬೇಕು. ಯಾಕಂದರೆ 1/2 ಇಂಚು ನಾವು ಶೋಲ್ಡರ್ ಜಾಯಿಂಟ್ ಮಾಡೋದ್ರಿಂದ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು ಮೆಜರ್ಮೆಂಟ್ ಅನ್ನೋದನ್ನು. ಇದನ್ನೆಲ್ಲ ನಿನ್ನೆ ನೀವು ಕ್ಲಿಯರಾಗಿ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮಗೆ ತೋಳಿಂದು ನಾವು ಈ ಮೆಜರ್ಮೆಂಟ್ ಏನಿದೆ ಎಲ್ಲದನ್ನು ನಾವು ಉಲ್ಟಾದಲ್ಲೇ ಹಿಡಿದು, ಬ್ಲೌಸ್ ಈ ಥರ ಉಲ್ಟಾ ಹಿಡಿದು ನಾವು ಮೆಜರ್ಮೆಂಟ್ ತೊಗೊಂಡಿದ್ವಿ. ಈಗ ನಾನು ಸ್ಲೀವ್ದು ಕೂಡ ನಿಮಗೆ ಉಲ್ಟಾದಲ್ಲಿನೇ ಹೇಳ್ತಾ ಇದ್ದೀನಿ. ತುಂಬಾ ಈಸಿ ಆಗುತ್ತೆ ನಿಮಗೆ. ಈ ರೀತಿ ನೋಡಿ, ಕರೆಕ್ಟಾಗಿ ಒಂದು ಪೇಪರ್ ಅಥವಾ ಟೇಬಲ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾಗ ಬಿಗಿನರ್ಸ್ಗೆ ಇದು ಒಂಚೂರು ಕೂಡ ಕಷ್ಟ ಅಂತ ಅನಿಸೋದೇ ಇಲ್ಲ ನಿಮಗೆ. ನೋಡಿ, ಇಲ್ಲಾಂದರೆ ನೀವೇನು ಮಾಡ್ಬೋದು ಅಂದರೆ, ಈ ಕೈಯಲ್ಲೆಲ್ಲ ಹಿಡ್ಕೊಂಡು ಇದು ಮಾಡೋಕ್ಕೆ ಹೋದ್ರಿ ಅಂದರೆ ಹೆಚ್ಚು ಜಾಸ್ತಿ ಎಳೆಯೋದು ಆ ರೀತಿ ಎಲ್ಲ ಸ್ಟಾರ್ಟಿಂಗ್ ಇರೋರಿಗೆ ಪ್ರಾಕ್ಟೀಸ್ ಇರೋದಿಲ್ವಲ್ಲ, ಹಾಗಾಗಿ ಅವರಿಗೆ ಅಂದಾಜು ಕೂಡ ಗೊತ್ತಿರಲ್ಲ. ಈಗ ನಾರ್ಮಲ್ ಜಾಸ್ತಿ ಸ್ಟಿಚ್ ಮಾಡ್ತಾ ಇರೋರಿಗೆ ಏನಾಗುತ್ತೆ, ಇದು ಇಷ್ಟಿರುತ್ತೆ, ಈ ಥರ ಈ ಅಳತೆ ಬ್ಲೌಸಿಗೆ ಇಷ್ಟು ಇದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಿಗಿನರ್ಸ್ ಆಗಿರೋದ್ರಿಂದ ಅದು ಇನ್ನೂ ಅಷ್ಟು ನಿಮಗೆ ಈಸಿಯಾಗಿ ಗೊತ್ತಾಗದೇ ಇರ್ಬೋದು. ಹಾಗಾಗಿ ಈ ಥರ ಹಾಕ್ಕೊಳ್ಳಿ. ಕರೆಕ್ಟಾಗಿ ಈ ಥರ ಹಾಕ್ಕೊಂಡು ಫಸ್ಟು ನಮಗೇನಿದೆ ತೋಳಿನ ಉದ್ದ ಇದೆ. ತೋಳಿನ ಉದ್ದ ಇಲ್ಲಿ ಎಷ್ಟಿದೆ, 4.25 ಇಂಚ್ ಇದೆ. 4.25 ಇಂಚಿಗೆ ನಾವು ಎಷ್ಟು ತೊಗೋಬೇಕು, ಈಗ ಇದರಲ್ಲಿ 1 ಇಂಚು ಫೋಲ್ಡಿಂಗಿಗೆ ತೊಗೋಬೇಕು, 1/2 ಇಂಚು ಸ್ಟಿಚಿಂಗಿಗೆ ತೊಗೋಬೇಕು. ನಾನು ಅದನ್ನೆಲ್ಲ ನಿಮಗೆ ಯಾವ ರೀತಿ ಪಾಯಿಂಟ್ ಬರ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ಖಂಡಿತ ಈ ವಿಡಿಯೋದಲ್ಲೇ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಇವತ್ತಿಗೆ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಡೋಣ. ನೋಡಿ ಎಷ್ಟಿದೆ, ಇದು 4.25 ಇದೆ. 4.25ಗೆ 1 ಇಂಚು ಎಕ್ಸ್ಟ್ರಾ, ಇದಕ್ಕೆ 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ನಮಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಈಗ ಎಷ್ಟಿದೆ, ಇದು 4.25 ಇದೆ. 1 ಇಂಚು ನಮಗೆ ಫೋಲ್ಡಿಂಗಿಗಾದರೆ ಎಷ್ಟಾಯಿತು, 5.25 ಆಯಿತು. 1/2 ಇಂಚು ಸ್ಟಿಚಿಂಗಿಗೆ ಬೇಕು, ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಎಷ್ಟಾಯಿತು, ಟೋಟಲ್ ನಮಗಿದು 6.25 ಇಂಚ್ ಉದ್ದ ಬರುತ್ತೆ. ಆನಂತರ ಇದರಲ್ಲಿ ನೋಡಿ, ಇದು ಡೌನು ನಾವು ಇದರಲ್ಲೇ ಕಂಡುಹಿಡ್ಕೋಬೋದು. ನಾನು ಇಲ್ಲಿ ನೋಡಿ, ಇದನ್ನು ಈ ರೀತಿ ಮಾಡಿಕೊಂಡು ನೋಡ್ತಾ ಇಲ್ಲ. ಈ ಸ್ಟಿಚ್ಚಿಂಗ್ ಏನಿದೆ, ಈ ಸ್ಟಿಚ್ಚಿಂಗ್ ನೋಡ್ಕೊಳ್ಳಿ. ನೀವೇನಾದರೂ ಇದನ್ನು ಈ ರೀತಿ ಮಾಡಿಕೊಂಡು ನೀವು ಇಲ್ಲಿಂದ ನೋಡಿದ್ರೂ ಕೂಡ ಅಳತೆ ಕೆಟ್ಟೋಗುತ್ತೆ. ಹಾಗಾಗಿ ಈ ಸ್ಟಿಚ್ಚಿಂಗ್ ಏನಿದೆ ಇದ್ರ ಮೇಲೆ ನೀವು ನೋಡ್ಕೊಳ್ಳಿ. ಈ ಸ್ಟಿಚ್ಚಿಂಗ್ನ ಈಗ ಹಾಕ್ಕೊಂಡು, ಇದು ಬಿಗಿನರ್ಸ್ಗೆ ಈಸಿ ಮೆಥಡ್. ಇದಕ್ಕಿನ್ನ ಮುಂದೆ ಬರೋವು ಸ್ವಲ್ಪ ನಮಗೆ ಕನ್ಫ್ಯೂಸಲ್ಲಿ ಇರ್ತವೆ. ಯಾಕೆಂದರೆ ಇದಕ್ಕಿಷ್ಟು ತೊಗೋಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋ ಹೋಗ್ತಾ ಗೊತ್ತಾಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ನಿಮಗಿದು ಪ್ರಾಕ್ಟೀಸ್ ಆಗಬೇಕು. ಯಾಕೆಂದರೆ ಈ ರೀತಿ ಒಂದು ಸ್ಲೀವ್ಗೆ ಡೌನ್ ಇರುತ್ತೆ, ಈ ರೀತಿ ಫೋಲ್ಡಿಂಗಿಗೆ ತೊಗೋಬೇಕಾಗುತ್ತೆ ಅನ್ನೋದೆಲ್ಲ ನಮಗೆ ಗೊತ್ತಾಗಬೇಕಲ್ವ. ಹಾಗಾಗಿ ನೋಡಿ, ಇದು 2.5 ಇಂಚ್ ಇದೆ. ಇದರಲ್ಲಿ 2.5 ಇಂಚ್ ಇದೆ. ನಮಗೆ ಸ್ಲೀವ್ ಎಷ್ಟಿತ್ತು, 4.25 ಇತ್ತು. ಅಂದರೆ 2.5 ಇಂದ 4.25ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 2.5 ಇಂದ 3.5, 4.5 ಪ್ಲಸ್ ಕಾಲು, ಅಂದರೆ 2.25 ಇಂಚು ಈ ಸ್ಲೀವ್ಗೆ ಡೌನ್ ತೊಗೊಂಡಿದ್ದಾರೆ. ನೋಡಿ,
ಈ ಕಡೆ ನೀವು ಇಲ್ಲಿ ಎಲ್ಲೆಲ್ಲೋ ತೊಗೊಳ್ಳೋ ಹಾಗಿಲ್ಲ. ಉದ್ದ ಮಾತ್ರ ಕರೆಕ್ಟಾಗಿ ಈ ಶೋಲ್ಡರ್ ಇರುತ್ತಲ್ಲ ಅಲ್ಲಿ ಈ ಸ್ಟಿಚಿಂಗಿಗೆ ಹಿಡಿಬೇಕಾಗತ್ತೆ. ಈ ಮಾರ್ಜಿನ್ ಬಿಟ್ಟು ನೀವು ಸ್ಟಿಚಿಂಗಿದು ಹಿಡಿಬೇಕಾಗತ್ತೆ. ಆನಂತರ ಇಲ್ಲಿ ನಾವು ಡೌನ್ ತೊಗೋಬೇಕಾದ್ರೂ ಅಷ್ಟೇ ನೋಡಿ, ಈ ರೀತಿ 2.5 ಇದೆಯಾ, ಆ ಸ್ಲೀವಲ್ಲಿ ಎಷ್ಟಿತ್ತು 4.25 ಇತ್ತು. ನೀವು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇದರಲ್ಲಿ ಡೌನ್ ಇಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ನಂತರ ಇದಕ್ಕೆ ನಾವು ಈಗ ಇದಕ್ಕೆ 1/2 ಇಂಚ್ ಸೇರಿಸ್ಬೇಕು, ನಂತರ ಇದಕ್ಕೆ 1/2 ಇಂಚ್ 1 ಇಂಚ್ ಸೇರಿಸ್ಬೇಕು. ಈಗ ಇದು ಎಷ್ಟಿದೆ 2.25 ಇದೆ ಆಯಿತಾ. 2.25 ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕಾಗುತ್ತೆ ನಮಗೆ. ಆವಾಗ ಎಷ್ಟಾಗುತ್ತೆ, ಇದು 3.25 ಆಗುತ್ತೆ. 3.25 ಆಗುತ್ತೆ. ನಂತರ ನಮಗೆ 1 ಇಂಚು ಫೋಲ್ಡಿಂಗಿಗೆ ಬೇಕಾಗುತ್ತೆ. 2.25 ಪ್ಲಸ್ ಅರ್ಧ, ಸಾರಿ 2.25 ಪ್ಲಸ್ ಅರ್ಧ ಇಂಚ್ 2.25 ಆಯಿತು. ಅದು ಡೌನ್ ಎಷ್ಟಿದೆ 2.25 ಬಂದಿದೆ. 2.25 ಬಂದಿರೋದ್ರಲ್ಲಿ ನಾವು ಅರ್ಧ ಇಂಚಿಗೆ ಸ್ಟಿಚಿಂಗಿಗೆ ಹಾಕ್ಕೊಳ್ಳೋಣ. ಎಷ್ಟಾಯಿತು 2.25 ಆಯಿತು. 2.25 ನಾವು 1 ಇಂಚು ಫೋಲ್ಡಿಂಗಿಗೆ ಅಂದರೆ ಎಷ್ಟಾಯಿತು, ಇದರಲ್ಲಿ 3.25 ಆಯಿತು ಟೋಟಲ್. ಇದು 3.25 ಬಂದಿದೆ. ಇದು ರೆಡಿ ಸ್ಲೀವ್ ಎಷ್ಟು ಬಂದಿದೆ 6.25 ಬಂದಿದೆ ನೋಡಿ. ಈ ರೀತಿಯಾಗಿ ತಗೋಬೇಕಾಗತ್ತೆ. ತೋಳಿನ ಉದ್ದ ಎಷ್ಟಿದೆ 4.25 ಇದೆ. 4.25 75 ಅಂದರೆ 4.25 ಪ್ಲಸ್ ಅರ್ಧ ಇಂಚ್ ಅಂದರೆ 5 ಇಂಚ್ 0.5 ಅಂದರೆ ಅರ್ಧ. ಈ ಥರನೇ ಬರೆದ್ಬಿಡ್ಲ ನಿಮಗೆ, ಅರ್ಧ ಮತ್ತು ಪ್ಲಸ್ 1 ಇಂಚ್ ಇಸ್ ಈಕ್ವಲ್ ಟು ಎಷ್ಟಾಯಿತು 4.25 ಅರ್ಧ 5.25 5.25 ಪ್ಲಸ್ 1 6.25 ಆಯಿತು. 6.25 ನಮಗೆ ತೋಳಿನ ಉದ್ದ 6.25 ಇದೆ. ಡೌನ್ ಎಷ್ಟಿದೆ 2.25 ಇದೆ. 2.25 ಇದೆ. ಇದರಲ್ಲಿ ನಾವು ಪ್ಲಸ್ ಸೇಮ್ ಅದೇ ಥರ ಅರ್ಧ ಇಂಚ್ ಪ್ಲಸ್ ಅದೇ ಥರ 1 ಇಂಚ್ ಎಷ್ಟಾಯಿತು 2.25 2.25 3.25 ಆಯಿತು. 3.25 ಈ ರೀತಿಯಾಗಿ ಬರ್ಕೋಬೇಕಾಗತ್ತೆ. ಇನ್ನು ತೋಳಿನ ಅಗಲ ನಾವು ಈಸಿ ಮೆಥಡಲ್ಲಿ ಯಾವ ರೀತಿ ನೋಡ್ಬೋದು, ನೀವು ಇದರಲ್ಲೂ ಕೂಡ ತೊಗೋಬೋದು ನೋಡಿ. ಈಗ ಎದೆ ಸುತ್ತಳತೆ ನಮಗೆ ಎಷ್ಟಿದೆ, ಇದು 10.5 ಇಂಚ್ ಇದೆ. ಇದಕ್ಕೆ 2 ಇಂಚ್ ಆದರೂ ಕಡಿಮೆ ಇರಬೇಕು. ಆಗ ನಮಗೆ ಸ್ಲೀವ್ ಅನ್ನೋದು ಈ ಬ್ಲೌಸ್ಗೆ ಈ ಸ್ಲೀವ್ಗೆ ಕರೆಕ್ಟ್ ಇರುತ್ತೆ. ಇದು ನೋಡಿ ತುಂಬಾ ಎಳೆದು ಈ ಕಡೆ ಎಲ್ಲ ತುಂಬ ಬಟ್ಟೆನೇ ಇಲ್ಲ, ಇದು ಆ ರೀತಿಯಾಗಿದೆ ಈ ಅಳತೆ ಬ್ಲೌಸು. ಹಾಗಾಗಿ ಇದು ತೋಳಿನ ಅಗಲ ಏನಿದೆ ಇದಕ್ಕಿಂತ ನೀವು 2 ಇಂಚು ಅಥವಾ 2.25 ಲಾಸ್ಟ್ ಕಡಿಮೆ ಇದ್ದರೆ, ಈಗ 10.5 ಇದೆ ಅಂದರೆ ಮಿನಿಮಮ್ 8 ಇಂಚ್ ಆದ್ರೂ ನಮಗೆ ತೋಳಿನ ಅಗಲ ಬೇಕು. ನೀವು ಈ ರೀತಿಯೂ ತೊಗೋಬೋದು, ಇಲ್ಲಾಂದರೆ ಇದರಲ್ಲೂ ಕೂಡ ತೊಗೋಬೋದು ನೋಡಿ. ಇದನ್ನು ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ, ಇದಕ್ಕೆ ಹಿಂಗೆ ಎಳೆದಾಗ ಸ್ಟ್ರೈಟ್ ಇರಬೇಕಿದು. ಒಂಥರ ಕ್ರಾಸ್ ಕಟ್ ಮಾಡಿದಾಗ ಇಗುತ್ತಲ್ಲ ಆ ರೀತಿ ಎಲ್ಲ ಇರಕ್ಕೆ ಹೋಗ್ಬಾರ್ದು. ಇಲ್ಲಾಂದರೆ ಇಲ್ಲಿ ಹಿಡಿಯೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಹಿಡಿಯೋ ಹಾಗಿಲ್ಲ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಷ್ಟು ಹಿಡಿಬೇಕಾಗತ್ತೆ. ಇಷ್ಟು ಹಿಡಿದಾಗ ನೋಡಿ ಈ ಲೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಮಗೆ. ಈ ರೀತಿ ನಮಗೆ ಇದು ತೋಳಿನ ಅಗಲ ಅನ್ನೋದು ಇಲ್ಲಿ ಬಂದಿರುತ್ತೆ. ಈ ಡೌನ್ ತೊಗೊಂಡಿರ್ತೀವಲ್ಲ ಅಲ್ಲಿಗೆ ತೋಳಿನ ಅಗಲ ಬಂದಿರುತ್ತೆ. ಅಲ್ಲಿ ನಾವು ಇದನ್ನು ಈ ರೀತಿ ಹಿಡಿಬೇಕು. ಅಗಲ ಎಷ್ಟಿದೆ ನಾವು ಎಲ್ಲ ಉಲ್ಟಾ ಹಿಡ್ದಿರೋದ್ರಿಂದ ಇದನ್ನು ಕೂಡ ನಾವು ಉಲ್ಟಾನೇ ಹಿಡಿಬೇಕಾಗತ್ತೆ. ತೋಳಿನ ಅಗಲ ಎಷ್ಟಿದೆ 7.5 ಇಂಚ್ ಇದೆ. ಇದರಲ್ಲಿ ನಾವು ಯಾವುದೇ ರೀತಿ ಪ್ಲಸ್ ಮಾಡ್ತಾ ಇಲ್ಲ. ಇದು ಉಲ್ಟಾ ಹಿಡ್ದಿರೋದ್ರಿಂದ ನಾವೇನಾದರೂ ಸೀದಾ ಹಿಡಿದ್ವಿ ಅಂದರೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗಾಗಿ 1.5 ಇಂಚ್ ತೊಗೋಬೇಕಾಗುತ್ತೆ. ಈಗ ನಾವು ಉಲ್ಟಾನೇ ಹಿಡ್ದಿರೋದ್ರಿಂದ ಎದೆ ಸುತ್ತಳತೆ ಕೂಡ ಉಲ್ಟಾ ಹಿಡ್ದಿದ್ದೀವಿ. ಹಾಗಾಗಿ ಇದನ್ನು ಕೂಡ ಇದರಲ್ಲಿರೋದು 7.5 ಇಂಚ್ ಇದೆ. ನೀವು 8 ಇಂಚ್ ಬಟ್ಟೆ ಇತ್ತು ಅಂದರೆ 8 ಇಂಚ್ ಆದರೂ ತೊಗೋಬೋದು, ಇಲ್ಲಾಂದರೆ ಜಾಯಿಂಟ್ ಮಾಡಿ ಆದರೂ 8 ಇಂಚು ಮಾಡ್ಕೋಬೇಕಾಗತ್ತೆ. 7.5 ಇಂಚ್ ಆದರೆ ಏನಾಗುತ್ತೆ ನೋಡಿ, ಈ ಅಳತೆ ಬ್ಲೌಸ್ ನೋಡಿ ಸರಿ ಇಲ್ಲ. ಇದು ತುಂಬ ಗ್ಯಾಪ್ ಬಿಟ್ಟಿದ್ದಾರೆ, ಎಳೆದು ಹಚ್ಚಿದ್ದಾರೆ ನೋಡಿ. ಇಲ್ಲೆಲ್ಲ ಒಂಚೂರು ಆ ಕಡೆ ಈ ಕಡೆ ಒಂದು ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡಿದ್ದಾರೆ. ಹಾಗಾಗಿ 7.5 ಇಂಚ್ ಇದರಲ್ಲಿದೆ. 7.5 ಇಂಚ್ ಇದರಲ್ಲಿದೆ. ನಮಗೆ ಬೇಕಾಗಿರೋದೆಷ್ಟು 8 ಇಂಚು ಇರಬೇಕು. ಕಡಿಮೆ ಅಂದ್ರೆ 10 ಇಂಚು ಎದೆ ಸುತ್ತಳತೆ ಬಂದಿರೋ ಅಂಥ ಬ್ಲೌಸ್ಗೆ 8 ಇಂಚ್ ಆದ್ರೂ ನಮಗೆ
ಸ್ಲೀವ್ ಅಗಲ ಇರಬೇಕು, ವಿಡ್ತ್ ಅಷ್ಟಿರಬೇಕು. ಈಗ ನೋಡಿ ನಾವು ಇದನ್ನು ತೋಳಿಂದು ಬರ್ಕೊಳ್ಳೋಣ. ಫಸ್ಟು ನಂಬರ್ ಒನ್ನಲ್ಲಿ ಏನಿದೆ, ತೋಳಿನ ಉದ್ದ ಇದೆ. ತೋಳಿನ ಉದ್ದ ಇದಕ್ಕೆ ನಾವು ತೋಳಿನ ಉದ್ದ ಇದೆ. ಈ ತೋಳಿನ ಉದ್ದದಲ್ಲಿ ನಾವು ಫಸ್ಟ್ ಎಷ್ಟಿದೆ, 4.75 ಇದೆ. 4.75ಗೆ ನಾವು ಹೆಮ್ಮಿಂಗ್ ಮಡಚೋದಕ್ಕೆ ಹೆಮ್ಮಿಂಗಾಗಿ 1 ಇಂಚ್ ಹೆಚ್ಚಿಗೆ ತಗೋಬೇಕು. 1 ಇಂಚ್ ಹೆಚ್ಚಿಗೆ ತಗೋಬೇಕು. ಆನಂತರ 1/2 ಇಂಚ್ ಸ್ಲೀವ್ ಅಟ್ಯಾಚ್ಗಾಗಿ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ಗಾಗಿ ಹೆಚ್ಚಿಗೆ ತಗೋಬೇಕು. ಆನಂತರ ಟೋಟಲ್ ಎಷ್ಟಾಯಿತು ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ತೋಳಿನ ಉದ್ದ 4.75 ಇದೆ. ಹೆಮ್ಮಿಂಗ್ ಮಾಡೋದಕ್ಕೆ 1 ಇಂಚು ಹೆಚ್ಚಿಗೆ ತಗೋಬೇಕು. 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೆಚ್ಚಿಗೆ ತಗೋಬೇಕು. ನಂತರ ಎರಡನೇದು ಏನಿದೆ, ತೋಳಿನ ಅಗಲ. ಸ್ಪೀಡಾಗಿ ಬರಿತೀನಿ ಫ್ರೆಂಡ್ಸ್, ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಏನೋ. ತೋಳಿನ ಅಗಲ ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ಬರ್ಕೊಳ್ಳೋಣ. ನಾವು ಅಂದಾಜು ನಾನು ಹೇಳಿದ್ದೀನಲ್ಲ ನಿಮಗೆ, ಆ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ತೊಗೋಬೋದು. ತೋಳಿನ ಅಗಲ ನಾವು ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀವಿ. ಕರೆಕ್ಟ್ ಸೆಂಟರ್ಗೆ ಮಡಚಿ ಅಗಲ ನೋಡಬೇಕು. ಇದನ್ನೆಲ್ಲ ಡ್ರಾಯಿಂಗ್ ಬರೆಯುವಾಗ ಫ್ರೆಂಡ್ಸ್, ಅದು ಪೇಪರ್ ಸ್ಕೇಲ್ ಅಂತ ನಮಗೆ 1/4 ಸೆಂಟಿಮೀಟ್ರ್ ಇರುತ್ತೆ. 1ರಿಂದ 6 ಭಾಗದಷ್ಟು ಇಂಚಲ್ಲಿ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಪೇಪರ್ ಸ್ಕೇಲ್ ಸಿಕ್ತು ಅಂದರೆ ಆದಷ್ಟು ನೀವು ತೊಗೊಳ್ಳಿ. ಬುಕ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಅದು ಏನೊಂದು 10 ರೂಪಾಯಿ ಇದೆಯೋ 5 ರೂಪಾಯಿ ಇದೆಯೋ ಗೊತ್ತಿಲ್ಲ, ನನ್ನ ಹತ್ರ ಎಲ್ಲೋ ಇದೆ, ಹುಡುಕಬೇಕು. ಈ ಡ್ರಾಯಿಂಗ್ ಬರುವಾಗ ಬರಿತೀನಲ್ಲ, ಅವಾಗ ನಾನು ಅದರಲ್ಲಿ ನಾವು ಬರ್ಕೊಂಡಾಗ ಏನಾಗುತ್ತೆ, ಕರೆಕ್ಟ್ ಇಂಚ್ ಪ್ರಕಾರನೇ ಬಂದ್ಬಿಡುತ್ತೆ ಅದು. ಹಾಗಾಗಿ ಆ ಥರ ಸ್ಕೇಲ್ ಇದ್ದರೆ ನೀವು ಒಂದು ತಗೊಳ್ಳಿ ನಾಳೆಗೆ. ತೋಳಿನ ಅಗಲ ಆಯಿತು. ನೆಕ್ಸ್ಟ್ ತೋಳಿನ ಡೌನ್, ಮೂರನೇದು. ಇಲ್ಲಿ 3 ಹೆಂಗೆ ಬರೆದಿದ್ದೀವೋ ನಾವು ಅದೇ ಸೀರಿಯಲ್ಲಾಗಿಯೇ ಬರ್ಕೋಬೇಕಾಗತ್ತೆ. ತೋಳಿನ ಡೌನ್ ಎಷ್ಟು ಬಂದಿದೆ, 2.25 ಇಂಚ್ ಬಂದಿದೆ. 2.25 ಇಂಚಿಗೆ ನಾವು 1 ಇಂಚು ಎಮ್ಮಿಂಗಾಗಿ 1 ಇಂಚ್ ಹೆಚ್ಚಿಗೆ ತಗೋಬೇಕು. ನಂತರ 1 ಇಂಚು ಹೆಚ್ಚಿಗೆ ತಗೋಬೇಕು. ಸೇಮ್ 1/2 ಇಂಚ್ ಸ್ಲೀವ್ ಅಟ್ಯಾಚ್ಗಾಗಿ ಹೆಚ್ಚಿಗೆ ತಗೋಬೇಕು. ನೋಡಿ ಈ ರೀತಿ ಇದು ಹೆಚ್ಚಿಗೆ ತಗೋಬೇಕು ಅನ್ನೋದನ್ನು ಬರೆದಿದ್ದೀವಿ ನಾವು. ಇಲ್ಲಿ ಏನು ಗ್ಯಾಪ್ ಬಿಟ್ಟಿದ್ದೀನಿ ನಾನು, ಇದರಲ್ಲಿ ಏನು ಬರಿಬೇಕು ನಾವು, ಇದನ್ನು 4 ಫೋಲ್ಡಿಂಗ್ ಮಡಚಬೇಕು. ನಾಲ್ಕು ಫೋಲ್ಡಿಂಗ್ ಮಡಚಿರಬೇಕು. ಅದರಲ್ಲಿ ಏನಿದೆ, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು, ಮಡಚಿರೋದು ಈ ರೀತಿ ಒಂದು ಪೇಪರ್ ಇದೆ ಅಂದಾಗ ಈ ರೀತಿ ಮಡಚಿರೋ ಭಾಗ ಏನಿದೆ ನಮ್ಮ ಕಡೆ ಇರಬೇಕು, ಓಪನ್ ಇರೋದು ನಮಗೆ ಆಪೋಸಿಟ್ ಇರಬೇಕು. 4 ಫೋಲ್ಡಿಂಗ್ ಮಡಚಿರೋ ಅಂಥ ಸ್ಲೀವ್ಗೆ ನಾವು ಇದನ್ನು ಪೇಪರ್ ಕಟ್ಟಿಂಗಲ್ಲಿ ಹಾಕ್ಕೋಬೇಕಾಗುತ್ತೆ. ಆದರೂ ನಾನಿಲ್ಲಿ 4 ಇಂಚು ಮಡಚಿರಬೇಕು. ನಂತರ ಇದರಲ್ಲಿ
4 ಇಂಚು 4 ಫೋಲ್ಡಿಂಗನ್ನ ನಾವು ಏನು ಮಡಚಿರ್ತೀವೋ ಒಂದು ಸ್ಲೀವ್ಗೆ 4 ಫೋಲ್ಡಿಂಗಲ್ಲಿ ಮಡಚಿರೋ ಅಂಥದ್ದೇ ಇರಬೇಕು. ಇದು ತೋಳಿನ ಅಗಲ ಸೆಂಟ್ರ್ ಮಡಚಿ ಅಗಲ ನೋಡಬೇಕು. ಅದು ಇದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಡೌನ್ ಆದ್ರೂ ಅಷ್ಟೇ, ಈ ಡೌನ್ನ ನಾವು ತಗೋಬೇಕಾದ್ರೆ ಅದನ್ನು ಅಷ್ಟೇ ನಾವು 4 ಇಂಚು ಸೇಮ್ ಇಲ್ಲಿ ಏನಿದೆ 4 ಇಂಚಲ್ಲ 4 ಫೋಲ್ಡಿಂಗ್ 4 ಏನಂತಾರೆ ಮಡಚಿರೋದಕ್ಕೆ ಏನಂತಾರೆ 4 ಒಟ್ಟು ನಾವು ಮಡಚೋದು ಅಂತ ಅಂತೀವಿ, ಮಡಚಿರೋದು ಅಂತ ಅಂತೀವಿ. 4 ಫೋಲ್ಡಿಂಗ್ ಮಡಚಿರಬೇಕು. ಇದು ಅಷ್ಟೇ ಸೇಮ್, ಇದು ಅಷ್ಟೇ ಸೇಮ್ 4 ಇಂಚು ಮಡಚಿರೋದ್ರಿಂದನೇ ನಾವು ಅಳತೆ ಹಾಕಬೇಕಾಗುತ್ತೆ. ಅದು ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ ಎದೆ ಸುತ್ತಳತೆ ಎಷ್ಟಿದೆ, 10.5 ಇದೆ. ಸೇಮ್ ಅದೇ ರೀತಿ ಈಗ ನೋಡಿ ಇದು 1ನೇ ನಂಬರ್ ಇದೆಯಾ, ಇಲ್ಲೂ ಕೂಡ ನಾವು 1ನೇ ನಂಬರ್ನೇ ಹಾಕ್ಕೋಬೇಕು. ಎದೆ ಸುತ್ತಳತೆ ಎಷ್ಟಿದೆ, 10.5 ಇದೆ. ನಾನು ಅಳತೆ ನೋಡೋದನ್ನು ಮಾತ್ರ ಇಲ್ಲಿ ಬರಿತಾ ಇರೋದು. ಈ ಡ್ರಾಯಿಂಗಲ್ಲಿ ಬರ್ಕೊಳ್ಳೋದು ಬೇರೆ, ನಾವು ಅಳತೆ ಹೇಗೆ ನೋಡಬೇಕು ಅನ್ನೋದನ್ನು ಇಲ್ಲಿ ನಾನು ಬರಿತಾ ಇರೋದು. ಇನ್ನು ಅಳತೆನ ನಾವು ಹೇಗೆ ತೊಗೊಂಡು ಕಟ್ ಮಾಡಬೇಕು ಅನ್ನೋದು ಬೇರೆ ಬರುತ್ತೆ. ಈಗ ಅಳತೆ ನಾವು ಈ ರೀತಿ, ಈಗ ನೀವು ಈ ಪೇಜ್ ನೋಡಿದ ತಕ್ಷಣ ಈ ರೀತಿಯಾಗಿ ಅಳತೆ ಹಿಡಿಬೇಕು ಅನ್ನೋದು ನಿಮ್ಗೆ ಐಡಿಯಾ ಬರಲಿ ಅನ್ನೋದಕ್ಕೆ ನಾನು ಇದನ್ನು ಹಿಡಿತಾ ಇರೋದು. ನೋಡಿ 10.5 ಇಂಚಿದೆ. ಬ್ಲೌಸಲ್ಲಿ ಬಲಭಾಗದಲ್ಲಿ 10.5 ಇದೆ. ಬ್ಲೌಸಲ್ಲಿ ಬಲಭಾಗದಲ್ಲಿ ಎದೆ ಸುತ್ತಳತೆ ನೋಡಬೇಕು. ಬ್ಲೌಸಲ್ಲಿ ಬಲಭಾಗದಲ್ಲಿ ಸುತ್ತಳತೆ ನೋಡಬೇಕು. ಬಲಭಾಗದಂದರೆ ಹುಕ್ ಲಾಕ್ ಬರುತ್ತೆ. ಕೆಲವೊಬ್ರು ಹೇಳಿದ್ರು ಹುಕ್ಕು ಬರೋ ಕಡೆ ನೋಡಬೇಕು ಅಂತ. 1/4 ಇಂಚು ಇದರಿಂದ ಎಕ್ಸ್ಟ್ರಾ ಬರೋದ್ರಿಂದ ನಮಗೆ ಯಾವುದೇ ರೀತಿ ಸುತ್ತಳತೆಗೆ ತೊಂದರೆ ಆಗೋದಿಲ್ಲ. ನೀವೇನಾದರೂ ಎಡಗಡೆ ಸೈಡ್ ನೋಡಿದ್ರಿ ಅಂದರೆ ಅದು ನಿಮಗೆ 1/4 ಇಂಚಲ್ಲಿ ಹೆಚ್ಚು ಕಡಿಮೆ ಬರುತ್ತೆ. ಬಲಗಡೆ ಸೈಡಿಂದ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿ ಸುತ್ತಳತೆಯಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಹಾಗಾಗಿ ನಾನು ಬಲಗಡೆ ಸೈಡೇ ನೋಡ್ಬೋದು ನೀವು. 10.5 ಇದೆ. ಬ್ಲೌಸಲ್ಲಿ ಬಲಭಾಗದಲ್ಲಿ ಸುತ್ತಳತೆ ನೋಡಬೇಕು, ಬಲಭಾಗದ ಕಡೆ ನೋಡಬೇಕು. ಅದು ಹೇಗೆ, ಉಲ್ಟಾ ಕಡೆಯಿಂದ ನೋಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಇದಷ್ಟನ್ನು ಬರೆದ್ಬಿಟ್ಟಿದ್ದೀನಿ. ಯಾಕೆಂದರೆ ಇದಷ್ಟು ಬರೆಯೋವರೆಗೂ ಅಂದರೆ ಹೆಚ್ಚು ಕಡಿಮೆ 1 ಅವರ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ಬರೆದಿದ್ದೀನಿ. ಇದನ್ನು ಯಾವ ರೀತಿ ಬರೆದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಡ್ತೀನಿ. ನಂಬರ್ 1, ಇಲ್ಲಿ ನೀವು ಈ ಸೀರಿಯಲ್ ನಂಬರ್ ಏನು ಅಳತೆ ಬರ್ಕೊಂಡಿರ್ತೀರಾ ಇದ್ರ ಪ್ರಕಾರನೇ ಇದೇ ನಂಬರ್ನೇ ನಾವಿಲ್ಲಿ ಬರಿಬೇಕಾಗುತ್ತೆ. ನಾನು ಇದನ್ನು ಹೇಳಿದ್ದೀನಿ ಅನಿಸುತ್ತೆ. ನಂಬರ್ 1 ಎದೆ ಸುತ್ತಳತೆ 10.5. ಬ್ಲೌಸಲ್ಲಿ ಬಲಭಾಗದಲ್ಲಿ ಸುತ್ತಳತೆ ನೋಡಬೇಕು, ಉಲ್ಟಾ ಕಡೆ ನೋಡಬೇಕು. ಸೀದಾ ಕಡೆ ನೋಡಿದರೆ 1.5 ಇಂಚು ಹೆಚ್ಚಿಗೆ ಸೇರಿಸಬೇಕು. ಆಯಿತಾ? ಎರಡನೇದು ಏನಿದೆ, ನಮಗೆ ಸೊಂಟದ ಸುತ್ತಳತೆ ಇದೆ. ಸೊಂಟದ ಸುತ್ತಳತೆ 9 ಇದೆ. ಹಿಂಭಾಗವನ್ನು ಡಬಲ್ ಮಡಚಿ ಉಲ್ಟಾ ಕಡೆ ಅಳತೆ ನೋಡಬೇಕು. ಬ್ಯಾಕಲ್ಲಿ ಡಾಟ್ಸ್ಗಾಗಿ 1 ಇಂಚ್ ಹೆಚ್ಚಿಗೆ ತಗೋಬೇಕು. ಅಂದ್ರೇನು, ಹಿಂಭಾಗದಲ್ಲಿ ನಾವು ಡಬಲ್ ಮಡಚಿ ಉಲ್ಟಾ ಕಡೆಯಿಂದನೇ ಅಳತೆ ನೋಡಬೇಕು. ಅದು 1 ಇಂಚು ನಮಗೆ ಬ್ಯಾಕಲ್ಲಿ ಡಾಟ್ಸ್ ಬರೋದ್ರಿಂದ 1 ಇಂಚು ಹೆಚ್ಚಿಗೆ ತಗೋಬೇಕು. ಉದಾಹರಣೆ ನೋಡಿ, 9 + 1 10. ನಂತರ 3ನೇದು ಏನಿದೆ, ಉದ್ದ 13 ಇದೆ. ಭುಜದ ಮಧ್ಯಭಾಗದಿಂದ ಬೆನ್ನು ಪಟ್ಟಿ ಡಾಟ್ಸ್ ಇರುತ್ತದೆ, ಅಲ್ಲಿಯವರೆಗೂ ಉದ್ದ ಅಳತೆ ತೆಗೆದುಕೊಳ್ಳಬೇಕು. ಅದಕ್ಕೆ 1 ಇಂಚ್ ಹೆಚ್ಚಿಗೆ ಸೇರಿಸಬೇಕು. ಅರ್ಧ ಇಂಚು ಭುಜದ ಹೊಲಿಗೆಗೆ, ಅರ್ಧ ಇಂಚು ಬೆನ್ಪಟ್ಟಿಗಾಗಿ. ಉದಾಹರಣೆ 13 + 1 14. ಈ ರೀತಿಯಾಗಿ ಉದ್ದ ನೋಡಬೇಕು. ನಾವು ನಿನ್ನೆ ವಿಡಿಯೋದಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದು ಅನ್ನೋದನ್ನು ನೋಡಿದ್ದೀವಿ. ಅದನ್ನೇ ನಾವು ಈ ರೀತಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಬರೆದಾಗ ನಿಮಗೆ ಖಂಡಿತ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿ ನೋಡಿಕೊಂಡು ನೀವು ಕೂಡ ನಾನು ಯಾವ ರೀತಿ ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೇನು ಯಾವ ರೀತಿ ಅನಿಸುತ್ತೋ, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೋ ಅದರಲ್ಲಿ ನೀವು ಬರ್ಕೋಬೋದು. ಇನ್ನು ನೆಕ್ಸ್ಟ್ ನಮಗೇನಿದೆ, ಭುಜ ಶೋಲ್ಡರ್ 9 ಇದೆ. 9ರಲ್ಲಿ -4.5
ಪ್ಲಸ್ ಅರ್ಧ ಇಂಚು 5 ಆಗುತ್ತೆ. ಇದನ್ನು ಅಳತೆನೂ ಬರೆದಿದ್ದೀನಿ. ಇದನ್ನು ಯಾವ ರೀತಿ ಅನ್ನೋದನ್ನು ಗೊತ್ತಾಗುತ್ತೆ ನಿಮಗೆ. ಬ್ಲೌಸಲ್ಲಿರುವ ಹುಕ್ಸ್ ಹಾಕಬೇಕು. ಫಸ್ಟು ನಾವು ಭುಜನ ಶೋಲ್ಡರ್ನ ನೋಡಬೇಕಂದ್ರೆ ಹುಕ್ಸ್ ಹಾಕಬೇಕು. ಹುಕ್ಸ್ ಹಾಕಿ ಮುಂಭಾಗವನ್ನು ಸರಿಯಾಗಿ ಹಾಕಿ ಎರಡೂ ಕಡೆ ಇರುವ ತೋಳಿನ ಜಾಯಿಂಟ್ ಈ ಕಡೆ ಏನು ನಮಗೆ ಸ್ಲೀವ್ ಜಾಯಿಂಟ್ ಅನ್ನೋದಿರುತ್ತೆ ಆ ಅಳತೆ ತಗೋಬೇಕು. ಬಂದಿರುವ ಅಳತೆಯಲ್ಲಿ ಅರ್ಧ ಭಾಗ ಮಾಡಿ ಅದಕ್ಕೆ ಅರ್ಧ ಇಂಚು ಹೆಚ್ಚಿಗೆ ಸೇರಿಸಬೇಕು. ಉದಾಹರಣೆ 9 ಇಂಚು ಮೈನಸ್ 4.5 ಪ್ಲಸ್ ಅರ್ಧ 5 ಇಂಚು. ಈ ರೀತಿಯಾಗಿ ಈಗ ನಾನು ಮಾತಾಡ್ತಿರ್ತೀನಿ ಅದನ್ನೇ ನೀವು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಬರ್ಕೊಳ್ಳಿ. ಬೇಕಿದ್ದರೆ ಇದ್ರನ್ನ ನಾನು ನೀಟಾಗಿ ಫೋಟೋ ತೆಗೆದು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಭುಜದ ಉದ್ದ ಹಾರ್ಮೋಲ್ 4.5 ಪ್ಲಸ್ ಅರ್ಧ 5. ಶೋಲ್ಡರ್ ಜಾಯಿಂಟ್ಗಾಗಿ ಶೋಲ್ಡರ್ ಜಾಯಿಂಟಿಂದ ನಮಗೆ ಎದೆ ಸುತ್ತಳತೆ ಸೊಂಟದ ಸುತ್ತಳತೆ ಒಂದು ಬಿಟ್ಟು ಉಳಿದಿರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲದು ನಮಗೆ ಶೋಲ್ಡರ್ ಜಾಯಿಂಟಿಂದನೇ ನೋಡಬೇಕಾಗುತ್ತೆ. ನೆಕ್ ಅಗಲ ಉದ್ದ, ಹಿಂಭಾಗದ ಕತ್ತಿನ ಉದ್ದ, ಶೋಲ್ಡರು, ಹಾರ್ಮೋಲು, ಕ್ರಾಸ್ ಬೆಲ್ಟು, ಕ್ರಾಸ್ ಪಾಯಿಂಟು ಎಲ್ಲದು ಪ್ರತಿಯೊಂದೂ ನಮಗೆ ಶೋಲ್ಡರ್ ಜಾಯಿಂಟಿಂದನೇ ಬರುತ್ತೆ. ಆ ಶೋಲ್ಡರ್ ಜಾಯಿಂಟ್ ಅಂದರೆ ಇದನ್ನು ನೀವು ನೆನಪಿಟ್ಕೊಳ್ಳಿ. ಈ ಬ್ಲೌಸಲ್ಲಿ ಇದು ಏನಿದೆ ಇದು ಶೋಲ್ಡರ್ ಜಾಯಿಂಟ್. ಅರ್ಥ ಆಯ್ತಾ? ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ನಿಮಗೆ ತಿಳಿಯೋ ಹಾಗೆ ಬೇಕಿದ್ದರೂ ನೀವು ಬರ್ಕೋಬೋದು. 9 4.5 ಪ್ಲಸ್ ಅರ್ಧ 5. ಬ್ಲೌಸಲ್ಲಿರುವ ಹುಕ್ಸ್ ಹಾಕಬೇಕು. ಮುಂಭಾಗವನ್ನು ಸರಿಯಾಗಿ ಹಾಕಿ ಎರಡೂ ಕಡೆ ಇರುವ ತೋಳಿನ ಜಾಯಿಂಟಿಂದ ಅಳತೆ ತೆಗೆದುಕೊಳ್ಳಬೇಕು. ಬಂದಿರುವ ಅಳತೆಯಲ್ಲಿ ಅರ್ಧ ಭಾಗ ಮಾಡಿ ಅದಕ್ಕೆ ಅರ್ಧ ಇಂಚು ಹೆಚ್ಚಿಗೆ ಸೇರಿಸಬೇಕು. ಉದಾಹರಣೆ 9 ಮೈನಸ್ 4.5 ಪ್ಲಸ್ ಅರ್ಧ 5 ಇಂಚ್ ಆಯಿತು. ಭುಜದ ಉದ್ದ ಹಾರ್ಮೋಲ್ ಶೋಲ್ಡರ್ ಜಾಯಿಂಟಿಂದ 3ನೇ ಟಕ್ಸ್ ನೇರಕ್ಕೆ ಅಂದರೆ ನೋಡಿ ಈ ರೀತಿಯಾಗಿ ಈ ಡಾಟ್ಸ್ ಏನಿರುತ್ತೆ ಇದಕ್ಕೆ ನಾವು ಕರೆಕ್ಟ್ ಈ ನೇರಕ್ಕೆ ಈ ರೀತಿ ಲೈನ್ ಹಾಕ್ಕೊಂಡು ಇದ್ರದ್ದು ಉದ್ದನ ತಗೋಬೋದಾಗುತ್ತೆ. ಹಾರ್ಮೋಲ್ ಉದ್ದ ನೇರಕ್ಕೆ ಅಳತೆ ತೆಗೆದುಕೊಳ್ಳಬೇಕು. ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ಸೇರಿಸಬೇಕು. ಸೇಮ್ ಉದಾಹರಣೆ 4.5 ಪ್ಲಸ್ ಅರ್ಧ = 5 ಇಂಚ್ ಆಯಿತು. ಆನಂತರ ಭುಜದ ಅಗಲ ಅಂದರೆ ಶೋಲ್ಡರ್ ಜಾಯಿಂಟ್ ನಾನು ಆಗಲೇ ತೋರಿಸಿದ್ನಲ್ಲ ಅದು 2.5 ಪ್ಲಸ್ ಅರ್ಧ 3 ಇಂಚು. ಸ್ಲೀವ್ ಜಾಯಿಂಟಿಂದ ನೆಕ್ ಪೈಪಿಂಗ್ವರೆಗೂ ಅಳತೆ ತೆಗೆದುಕೊಳ್ಳಬೇಕು. ಅದಕ್ಕೆ ಅರ್ಧ ಇಂಚು ಹೆಚ್ಚಿಗೆ ಸೇರಿಸಬೇಕು. ಶೋಲ್ಡರ್ ಜಾಯಿಂಟ್ಗಾಗಿ ಶೋಲ್ಡರ್ ಜಾಯಿಂಟ್ ಸ್ಲೀವ್ ಅಟ್ಯಾಚ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ತಗೋಬೇಕಾಗತ್ತೆ. ಉದಾಹರಣೆ 2.5 ಇದ್ದರೆ ಪ್ಲಸ್ ಅರ್ಧ ಸೇರಿಸ್ಕೊಂಡು 3. ಈ ಕಡೆ ಪೈಪಿಂಗ್ ಕಡೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ವಾ ಅಂತ ಕೇಳ್ಬೋದು ನೀವು. ನಾವು ಪೈಪಿಂಗನ್ನ ಎಷ್ಟು ಒಳಗಡೆ ಯಾವ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಅದೇ ಮಾರ್ಜಿನ್ಗೆ ಪೈಪಿಂಗ್ ಬಂದುಬಿಡುತ್ತೆ. ಹಾಗಾಗಿ ನಮಗೆ ನೆಕ್ ಕಡೆಗೆ ಯಾವುದೇ ರೀತಿ ಅಳತೆ ಬೇಕಾಗಿಲ್ಲ. ನಮಗೇನಿದ್ರು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾತ್ರ ತಗೋಬೇಕಾಗತ್ತೆ. ಆನಂತರ ಮುಂಭಾಗದ ಕತ್ತಿನ ಉದ್ದ ಫ್ರಂಟ್ ನೆಕ್ ಲೆಂತ್ ಇದು ಏನಿದೆ 6 ಇಂಚಿದೆ ಪ್ಲಸ್ ಅರ್ಧ = ಎಷ್ಟಾಯಿತು 6.5 ಆಯಿತು. ಶೋಲ್ಡರ್ ಜಾಯಿಂಟಿಂದ ನೆಕ್ ಪಟ್ಟಿಯವರೆಗೂ ಅಳತೆ ನೋಡಬೇಕು. ಅರ್ಥ ಆಗ್ತಾಯಿದೆಯಾ ಫ್ರೆಂಡ್? ಶೋಲ್ಡರ್ ಜಾಯಿಂಟ್ ಇಂದ ಹುಕ್ ಪಟ್ಟಿಯವರೆಗೂ ಅಳತೆ ನೋಡಬೇಕು. ಕ್ರಾಸ್ ಆಗಿ ನೋಡಬಹುದು ಅಥವಾ ನೀವು ಸ್ಟ್ರೈಟಾಗಿ ಸೀದಾವಾಗಿ ಕೂಡ ನೋಡಬಹುದು. ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ತಗೋಬೇಕು. ಉದಾಹರಣೆ 6 ಇದ್ದರೆ ಪ್ಲಸ್ ಅರ್ಧ 6.5 ಇಂಚ್ ಆಗುತ್ತೆ. ಇನ್ನೂ ಒಂದು ನೀವು ನೆನಪಿಟ್ಕೊಳ್ಳೇಬೇಕಾಗಿರೋದು ಏನು ಅಂದರೆ ಈ ಅಳತೆಯಲ್ಲಿ ನಾವು ಕ್ರಾಸಾಗಿ ನೋಡಿದ್ದೀವಿ ಅಂದಾಗ ನಾವು ಮಾರ್ಕ್ ಹಾಕುವಾಗ ಕೂಡ ಕ್ರಾಸಾಗೆ ನಾವು ಮಾರ್ಕ್ ಹಾಕಬೇಕು. ಸ್ಟ್ರೈಟಾಗಿ ನೋಡಿದ್ವಿ ಅಂದರೆ ಸ್ಟ್ರೈಟಾಗಿ ನೋಡಬೇಕಾಗುತ್ತೆ. ನೀವೇನಾದರೂ ಕ್ರಾಸಾಗಿ ನೋಡಿ ಸ್ಟ್ರೈಟಾಗಿ ಹಾಕಿದ್ರಿ ಮಾರ್ಕು ಅಥವಾ ನೀವು ಅಳತೆನ ಸ್ಟ್ರೈಟಾಗಿ ನೋಡಿ ಕ್ರಾಸಾಗಿ ಮಾರ್ಕ್ ಹಾಕಿದ್ರಿ ಅಂದರೂ ಕೂಡ 1/2 ಇಂಚ್ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕ್ರಾಸಾಗಿ ನೋಡಿದ್ದೀವಿ ಅಂದಮೇಲೆ ಕ್ರಾಸಾಗಿಯೇ ನಾವು ಮಾರ್ಕ್ ಹಾಕಬೇಕಾಗುತ್ತೆ. ಇನ್ನು 8ನೇದು ಹಿಂಭಾಗದ ಕತ್ತಿನ ಉದ್ದ ಬ್ಯಾಕ್ ನೆಕ್ ಲೆಂತ್ 9 ಇದೆ ಪ್ಲಸ್ ಅರ್ಧ ಇಂಚ್ ಆಯಿತು. ಇದೆಷ್ಟಾಯಿತು 9.5. ಬ್ಲೌಸಿನ ಹಿಂಭಾಗದಲ್ಲಿ ಶೋಲ್ಡರ್ ಜಾಯಿಂಟ್ ಇಂದ ರೌಂಡ್ ಮಧ್ಯದವರೆಗೂ ಅಳತೆ ನೋಡಬೇಕು. ಕ್ರಾಸ್ ಅಥವಾ ಸೀದಾ ಎರಡೂ ತರಹ ಕತ್ತಿನ ಉದ್ದವನ್ನು ನೋಡಬಹುದು.
ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ತೆಗೆದುಕೊಳ್ಳಬೇಕು. ಉದಾಹರಣೆ 9 ಇದ್ದರೆ ಪ್ಲಸ್ ಅರ್ಧ 9.5. ನಾನು ಇದನ್ನು ಕೂಡ ಬರೆದಿದ್ದೀನಿ ನೋಡಿ. ಈ ಅಳತೆಯಲ್ಲಿ ಕ್ರಾಸ್ ಆಗಿ ನೋಡಲಾಗಿದೆ. ಹೇಳಿದ್ನಲ್ಲ, 1/2 ಇಂಚ್ ನಮಗೆ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಬರಬಾರ್ದು ಅನ್ನೋ ಆಗಿದ್ದರೆ ಕ್ರಾಸಾಗಿ ನೋಡಿದ್ವಿ ಅಂದರೆ ಕ್ರಾಸಾಗಿ ಇಡಬೇಕು, ಸ್ಟ್ರೈಟಾಗಿ ನೋಡಿದ್ವಿ ಅಂದರೆ ಸ್ಟ್ರೈಟಾಗಿ ಇಡಬೇಕು. ಈ ಶೋಲ್ಡರಿಂದ ನೆಕ್ ಈ ರೌಂಡ್ ಏನಿರುತ್ತೆ ನೋಡಿ, ಈ ರೀತಿಯಾಗಿರುತ್ತೆ ನೆಕ್. ನಾವು ಈ ರೀತಿ ಕ್ರಾಸಾಗಿ ನೋಡಿದ್ವಿ ಅಂದರೆ ಸ್ಟ್ರೈಟಾಗಿ ನೋಡಿದ್ವಿ ಅಂದರೆ ಸ್ಟ್ರೈಟಾಗೆ ತೊಗೋಬೇಕು. ಇಲ್ಲಿಂದ ಈ ರೀತಿ ಕ್ರಾಸಾಗಿ ನೋಡಿದ್ದೀವಿ ಅಂದರೆ ನಾವು ಕ್ರಾಸಾಗೆ ತೊಗೋಬೇಕು. ನೋಡಿ, ಈ ರೀತಿಯಾಗಿ ಕ್ರಾಸಾಗಿ ನೋಡಿರೋದ್ರಿಂದ ನಾನು ಈ ಅಳತೆಯಲ್ಲಿ ಕ್ರಾಸಾಗಿಯೇ ನೋಡಿದ್ದೀವಿ ಅಂತ ಈ ಥರನೂ ಬರೆದಿದ್ದೀನಿ. ಇದನ್ನ ಡ್ರಾಯಿಂಗ್ ಬರ್ಕೊಳ್ಳೋದೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ನಂತರ ನಮಗೆ 9ನೇದೇನಿದೆ, ಟಕ್ಸ್ ಪಾಯಿಂಟ್ ಎಷ್ಟು ಬಂದಿದೆ? 9 ಇಂಚ್ ಇದೆ. ಪ್ಲಸ್ ಅರ್ಧ ಇಂಚು ಸೇರಿಸ್ಬೇಕು. ಎಷ್ಟಾಯಿತು? 9.5 ಆಯಿತು. ಮುಂಭಾಗದ ಶೋಲ್ಡರ್ ಮಧ್ಯದಿಂದ, ಶೋಲ್ಡರ್ ಏನಿದೆ ಅದರ ಮಧ್ಯದಿಂದ ಮೊದಲನೇ ಟಕ್ ತುದಿಗೆ ಎಂಡ್ ಏನು ಬರುತ್ತೆ ಅದೇ ನಮಗೆ ಟಕ್ಸ್ ಪಾಯಿಂಟ್ ಆಗಿರುತ್ತೆ. ಮೊದಲನೇ ಟಕ್ಸ್ ತುದಿಗೆ ಈ ಅಳತೆಯನ್ನು ತೆಗೆದುಕೊಳ್ಳಬೇಕು. ಶೋಲ್ಡರ್ ಜಾಯಿಂಟ್ಗಾಗಿ ಅರ್ಧ ಇಂಚು ಹೆಚ್ಚಿಗೆ ತೆಗೆದುಕೊಳ್ಳಬೇಕು. 9 ಇದ್ದರೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿದ್ವಿ ಅಂದರೆ 9.5 ಇಂಚ್ ಆಗುತ್ತೆ. ನಂತರ ಏನಿದೆ, ಕ್ರಾಸ್ ಬೆಲ್ಟ್ ಎಷ್ಟಿದೆ? 11 ಇದೆ. 11 ಇದಕ್ಕೆ ನಾವು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, 12 ಇಂಚ್ ಆಯಿತು. ಮುಂಭಾಗದ ಶೋಲ್ಡರ್ ಸೇಮ್ ಅದೇ ಥರ ಮುಂಭಾಗದ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವಿ ಆ ಶೋಲ್ಡ್ರು ಮಧ್ಯದಿಂದನೇ ಮೊದಲನೇ ಟಕ್ಸ್ನವರೆಗೂ ಕ್ರಾಸ್ ಬೆಲ್ಟ್ ಅಳತೆ ನೋಡಬೇಕು. ನಿನ್ನೆ ವಿಡಿಯೋ ನೀವು ನೋಡಿದರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಶೋಲ್ಡರ್ ಜಾಯಿಂಟ್ ಅಂದರೆ ನೋಡಿ, ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಈ ಮಧ್ಯದಿಂದ ಈ ಡಾಟ್ಸ್ ಈ ಟಕ್ಸ್ ಏನು ಹಿಡ್ದಿರ್ತೀವಿ ಇಲ್ಲಿಗೆ ನಮಗೆ ಇದು ಕ್ರಾಸ್ ಬೆಲ್ಟ್ ಅಳತೆ ಆಗುತ್ತೆ. ಇದಕ್ಕೆ ನಾವು 1 ಇಂಚು ಹೆಚ್ಚಿಗೆ ಸೇರಿಸಬೇಕು. ಯಾವುದಕ್ಕೆ 1 ಇಂಚು? ನಮಗೆ ಯಾವುದಕ್ಕೆ ಬೇಕಾಗುತ್ತೆ? ಕ್ರಾಸ್ ಬೆಲ್ಟ್ ಅಳತೆ ನೋಡಬೇಕು. ಆಯಿತಾ? ಕ್ರಾಸ್ ಬೆಲ್ಟ್ ಅಳತೆ ನೋಡೋದು ಗೊತ್ತಾಯಿತು. ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ಗಾಗಿ, ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಜಾಯಿಂಟ್ಗಾಗಿ ನಮಗೆ 1 ಇಂಚು ಹೆಚ್ಚಿಗೆ ಸೇರಿಸಬೇಕು. ಉದಾಹರಣೆ 11 ಇದ್ದರೆ ಪ್ಲಸ್ 1 ಟೋಟಲ್ ಎಷ್ಟಾಯಿತು? 12 ಇಂಚ್ ಆಯಿತು. 12 ಇಂಚ್ ಆಗಿದೆ ಫ್ರೆಂಡ್ಸ್. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ನೀವು ಒಂದಲ್ಲ 2 ಸಲ ನೀವು ಈ ರೀತಿ ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿಯಾಗಿ ನೀವು ಮೆಜರ್ಮೆಂಟ್ನ ಪ್ರಾಕ್ಟೀಸ್ ಮಾಡಿ. ಆ ರೀತಿ ಮೆಜರ್ಮೆಂಟು ತೊಗೊಂಡಿರೋದನ್ನೇ ನಿಮಗೆ ತಲೆಗೆ ಹೊಳೆಯುತ್ತೆ, ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಅದ್ರ ಮೇಲೆ ನೀವು ಈ ರೀತಿ ಅಳತೆ ಹಿಡಿಯೋದನ್ನು ನೀವು ಈ ರೀತಿ ಖಂಡಿತ ಒಂದು ನೋಟ್ಸ್ ಅಂದಮೇಲೆ ಬ್ಲೌಸ್ನ ನಾವು ಯಾವ ರೀತಿ ಅಳತೆ ಹಿಡಿತೀವಿ ಅನ್ನೋದು ಕೂಡ ನಮಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ಕೂಡ ನೀವು ಬರೀಲೇಬೇಕು. ಮುಂದೆ ಒಂದೇನೋ ನೀವು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀರಿ ಅಂದಾಗ ನಿಮಗೆ ಖಂಡಿತ ನೋಟ್ಸ್ ಇರಲೇಬೇಕು. ನೋಟ್ಸ್ ಇದ್ದರೆ ಮಾತ್ರ ನೀವು ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಡ್ಬೋದು. ನಾನು ಎಷ್ಟು 6 ನೋಟ್ಸ್ ಇದ್ದಾವೆ. ಆ 6 ನೋಟ್ಸಿಂದ ನಾನು ಇನ್ನೂ ನೋಟ್ಸ್ ಬರಿತಾನೇ ಇದ್ದೀನಿ. ಅಂದ್ರೇನು, ಈಗ ಎಲ್ಲರದು ಮೈಂಡ್ ಒಂದೇ ಥರ ಇರೋದಿಲ್ಲ. ಒಬ್ಬರು ಶಾರ್ಪ್ ಇರ್ತಾರೆ, ಸ್ವಲ್ಪ ಡಲ್ ಇರೋರು ಇರ್ತಾರೆ. ಹಾಗಾಗಿ ಅವ್ರವ್ರಿಗೆ ಅರ್ಥ ಆಗೋ ರೀತಿ ನಾವು ನೋಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ನಮಗೆ ಬಿಟ್ಟಿದ್ದದು. ಈ ರೀತಿ ಇವ್ರು ಈ ಥರ ಇದ್ದಾರೆ, ಇವ್ರಿಗೆ ಈ ಥರ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅನ್ನೋದು ಫಸ್ಟ್ ನಮಗೆ ಗೊತ್ತಾಗಬೇಕು. ಆಗ ಮಾತ್ರ ಅದು ನಾವು ಟೈಲರಿಂಗ್ನ ಹೇಳ್ಕೊಡೋಕ್ಕಾಗೋದು. ಒಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಟೈಲರಿಂಗ್ನ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ನೋಟ್ಸ್ ಇಲ್ಲ, ನೋಟ್ಸ್ ಫೋಟೋಸ್ ಹಾಕಿ. ನಾನು ನೋಟ್ಸ್ ಫೋಟೋ ಹಾಕೋದು ಅದೇನು ಈಸಿ. ಯಾಕೆ ಅಂದರೆ ಆ ನೋಟ್ಸಲ್ಲಿ ನಾನು ಈಗ ನನ್ನ ಕಡೆ ಯಾವ ರೀತಿ ಜನ ಇದ್ದಾರೆ ನಾನು ಆ ರೀತಿ ನೋಟ್ಸ್ನ ನಾವೇ ಓನಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇವ್ರು ಈ ಥರ ಇದ್ದಾರೆ, ಇವ್ರಿಗೆ ಈ ಥರ ಹೇಳಿದ್ರೆ ಇದು ಅರ್ಥ ಆಗುತ್ತೆ. ಈಗ ನಾನು ಹೇಳೋದೆಲ್ಲ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗ್ತಾ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಲ್ಲಾಂದರೆ ನಾನು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಹಾಗಿದ್ದರೆ ಖಂಡಿತ ಚೇಂಜ್ ಮಾಡ್ತೀನಿ. ಆ ಥರ ಅದಕ್ಕೆ ನಮಗೆ ಫಸ್ಟು ನೋಟ್ಸ್ನ ನಾವೇ ಈಗ ಬಾಯಲ್ಲಿ ನಾವು ಯಾವ ರೀತಿ ಅವರಿಗೆ ಮೆಜರ್ಮೆಂಟ್ ಹೇಳಿ ಮಾತಾಡ್ತೀವೋ ಮಾತಾಡೋದನ್ನೇ ನಾವು ಬುಕ್ಕಲ್ಲಿ ಬರ್ಕೋಬೇಕಾಗುತ್ತೆ. ಆಗ ನಮಗೆ ಅಳತೆ ಹಿಡಿಯೋದು ಹೇಗೆ ಅನ್ನೋದನ್ನು ಗೊತ್ತಾಗುತ್ತೆ. ನೋಡಿ, ನಾನು ಈಗ ಯಾವ ರೀತಿಯಾಗಿ ಎಲ್ಲ ಬರೆದಿದ್ದೀನಿ ಅಂತ ನೀವು ಇದನ್ನು ನೀಟಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಟೈಮ್ ಇದ್ದಾಗ ಖಂಡಿತ ನಾನು ಇದನ್ನು
ಕಮ್ಯುನಿಟಿ ಪೋಸ್ಟ್ಗೆ ಹಾಕಿರ್ತೀನಿ. ಆದಷ್ಟು ನನಗೆ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇದು ಅರ್ಥ ಆಗ್ತಾ ಇದ್ದರೆ ನನಗೆ ಲೈಕ್ ಮಾಡಿ, ಅರ್ಥ ಆಗಲಿಲ್ಲ ಅನ್ನೋರು ಬಿಡಿ, ಆಯಿತಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಯಾವ ಟೈಮಲ್ಲಿ ಬೇಕಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಹಾಗಾಗಿ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಸಿಯಾಗಿ ನೀವು ಓಪನ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಇದನ್ನೆಲ್ಲ ಯಾವ ರೀತಿ ಬರೆದಿದ್ದೀನಿ ಅನ್ನೋದನ್ನು ನಾನು ನೀಟಾಗಿ ಫೋಟೋ ತೆಗೆದು ನಿಮಗೆ ಹಾಕ್ತೀನಿ. ಆನಂತರ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ನ ನಾನು ಇಲ್ಲೇ ಬರೀತೀನಿ ನೋಡಿ. ನೀವು ಈ ನಂಬರ್ಗೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್. ನಂಬರ್ ಬಂದು 8296406067 ಇದಾಗಿರುತ್ತೆ. ಏನೇ ನಿಮಗೆ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.